ಮತ್ತೆ ಸುಮಲತಾ ಮುಂದೆ ಬಂದ್ರು, ಎದುರುಗಡೆ ಬಂದ್ರು, ಸೈಲೆಂಟ್ ಆಗಿಬಿಡ್ತಾರೆ ಅಂತ ಇತ್ತು. ಸೊ ಈಗ ಅವ್ರು ಏನು ಮಾಡ್ಬೋದು ಅಂತ ಅನ್ಸುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಚ್ ಡಿ ಕುಮಾರಸ್ವಾಮಿಗೆ ಅವರಿಗೆ ಇದು ಕೇಕ್ ವಾಕ್ ಆಗತ್ತಾ ಅಥವಾ ಸ್ಟಿಲ್ ಅಲ್ಲಿ ಒಂದು ಸ್ವಲ್ಪ ಇನ್ನೂ ಅದು ಕಷ್ಟನೇ ಇದೆ ಅಂತ ಅನ್ಸುತ್ತಾ? ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್? ಹೌ ಡು ಯು ಲುಕ್ ಎಟ್ ಇಟ್? ಶ್ರೀಲಕ್ಷ್ಮಿ ಅವರೇ, ಮಂಡ್ಯ ಲಾಸ್ಟ್ 2019 ಚುನಾವಣೆಯಲ್ಲಿ ಒಂದು ರೀತಿ ಎಪಿಸೆಂಟರ್ ಆಗಿ ಎಮರ್ಜ್ ಆಗಿತ್ತು. ಆದ ಕಾರಣ ಎಲ್ರಿಗೂ ಗೊತ್ತಿದೆ ಅದೇನಂತಂದ್ರೆ ಅದು ಸುಮಲತಾ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪಿರಿಟೆಡ್ ಫೈಟ್ ಹೇಗಿತ್ತು ಅಂತ. ಈಗಲೂ ಈ ಸಾರಿ ಚುನಾವಣೆಯಲ್ಲೂ ಕೂಡ ಅದೇ ಏನು ಫೋಕಸ್ ಬಂದಿರೋದು ಒಂದು ರೀತಿ ಸೋಜಿಗವಾಗಿ ಕಾಣಿಸುತ್ತೆ. ಆದ್ರೆ ಮಗನ ಜಾಗದಲ್ಲಿ ತಂದೆಯವರಿದ್ದಾರೆ, ಅಂದ್ರೆ ಕುಮಾರಸ್ವಾಮಿ ಅವರು. ಆದ್ರೆ ಸುಮಲತಾ ಅವರು ನೇರವಾಗಿರೋದ್ರ ಬದಲು ಒಂದ್ ರೀತಿಯಲ್ಲಿ ಎಕ್ಸ್ ಫ್ಯಾಕ್ಟರ್ ಆಗಿ ನಮ್ಗೆ ಕಾಣಿಸ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಕ್ಯೂರಿಯಸ್ ಆಗಿರುವಂತಹ ಒಂದು ಕ್ಷೇತ್ರ. ಇನ್ನು ನಾವು ಸುಮಲತಾ ಅವರ ವಿಚಾರ ಅಂತ ಬಂದಾಗ, ಸುಮಲತಾ ಅವರ ಒಂದು ಪೊಸಿಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಏನಂತಂದ್ರೆ ನಾವು ಇಲ್ಲಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕಾದ ಏನಂತಂದ್ರೆ, ಅವರು ಅಂಬರೀಷ್ ಅವರ ಹೆಸರಿಂದ ಬಂದು ಅವರ ಸಿಂಪತಿ ವೋಟ್ಸ್ ಅನ್ನ ಪಡ್ಕೊಂಡು MP ಆದ್ರು ಅನ್ನೋದು ಒಂದ್ ಕಡೆ ಆದ್ರೆ ಅವತ್ತಿಗೆ ಅವ್ರ ಒಂದ್ ರೀತಿಯಲ್ಲಿ ಕೆರಿಯರ್ ಪೊಲಿಟಿಷಿಯನ್ ಆಗಿ ಕಾಣಿಸಿರ್ಲಿಲ್ಲ. ಆದ್ರೆ ಇವತ್ತು ಅವರ ವರ್ತನೆ ಒಂದ್ ರೀತಿಯಲ್ಲಿ ಕೆರಿಯರ್ ಪೊಲಿಟಿಷಿಯನ್ ತರ ಕಾಣಿಸ್ತಾ ಇದೆ. ಅದಷ್ಟಕ್ಕೆ ಅವರ ಅಪ್ರಿಸಿಯೇಷನ್ ಅನ್ನ ನಾವು ಮಾಡ್ಕೊಳ್ಬಹುದು. ಆದ್ರೆ ಅವರು ಪ್ರಾಬ್ಲಮ್ ಏನು ಅಂತಂದ್ರೆ, ಅವರು ಒಂದು ರಿಯಾಲಿಟಿಯನ್ನ ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸತ್ತೆ. ಏನು ಅಂತಂದ್ರೆ, ಇವತ್ತಿಗೆ ಅವರು ಯಾಕೆ ಬಿಜೆಪಿಯವರು JDS ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾದಂತ ಸಂದರ್ಭ ಬಂತು, ಆ ತರದೊಂದು ಪರಿಸ್ಥಿತಿ ಯಾಕೆ ಉದ್ಭವ ಆಯ್ತು, ಅದ್ರಲ್ಲಿ ಇರುವಂತದ್ದು ಏನು ಅಂತ ನೋಡ್ಕೋಬೇಕು. ಯಾಕೆ ಅಂತಂದ್ರೆ, ಇವತ್ತು ಸುಮಲತಾ ಅವರು ಎರಡು ರೀತಿನಲ್ಲಿ ಒಂದು ವಾಸ್ತವನ್ನ ಅರ್ಥ ಮಾಡ್ಕೋಬೇಕು. ಈ ಮೈತ್ರಿ ಮಾಡ್ಕೊಳ್ಳೋದಕ್ ಮುಂಚೆ ಬಿಜೆಪಿಯವರು they were in favor of fielding ಸುಮಲತಾ ಇಲ್ಲಿ ಮಂಡ್ಯದಲ್ಲಿ. ಆದ್ರೆ ನಮಗ್ ಗೊತ್ತಾಗ್ತಾ ಇರೋದು ಏನಂತಂದ್ರೆ, ಅಲ್ಲಿ ಸರ್ವೆ ರಿಪೋರ್ಟ್ಸ್ ಸ್ಟಡೀಸ್ ಎಲ್ಲ ಏನ್ ಬರ್ತಾ ಇದೆ ಅಂದ್ರೆ, ಅಷ್ಟು ಪ್ರಬಲವಾಗಿ ಇವರಿಗೆ ಬಂದಂಗಿಲ್ಲ. ಅದಕ್ಕೋಸ್ಕರ ಅವರು ಆಲ್ಟರ್ನೇಟಿವ್ ನೋಡ್ಬೇಕಾಯ್ತು. ಎರಡನೇದು, ಇವ್ರು ಏನ್ ಮಾಡಿದ್ರು ಅಂದ್ರೆ, ಬಿಜೆಪಿ ಅವರಿಗೆ ಇಲ್ಲಿ ಸೌತ್ ಕರ್ನಾಟಕ, ಅದರಲ್ಲೂ ಮಂಡ್ಯದಲ್ಲಿ ಅಂದ್ರೆ ಒಕ್ಕಲಿಗ ಬೆಲ್ಟ್ ಅಲ್ಲಿ ಇನ್ರೋಡ್ಸ್ ಮಾಡಕೊಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಸುಮಲತಾ ಅವ್ರನ್ನ ಕರೆಕ್ಟ್ ಆಗಿ ಇವತ್ತಿಗೆ 1 ವರ್ಷದ ಹಿಂದೆ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಅವ್ರನ್ನ ಮೆಂಬರ್ ಆಗಿ ತಗೊಂಡು, ಅವರು ಇಂಡಿಪೆಂಡೆಂಟ್ MP ಅಲ್ವಾ, ಅವ್ರನ್ನ ಕೋ ಮೆಂಬರ್ ಆಗಿ ತಗೊಂಡು ಅವ್ರಿಗೆ ಒಂದು ವರ್ಚುವಲ್ ಆಗಿ ಲೀಡರ್ಶಿಪ್ ಕೊಟ್ರು. ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಒಂದು ಟಾಸ್ಕ್ ಕೊಟ್ರು. ಅವತ್ತು ಅವರು ಲೀಡರ್ಶಿಪ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ಜವಾಬ್ದಾರಿಯನ್ನ ತಗೊಂಡು ಈ 1-2 ಸೀಟನ್ನ ಅಲ್ಲಿ ಗೆಲ್ಸಿದ್ದಿದ್ರೆ ಪರಿಸ್ಥಿತಿ ಈ ತರ ಇರ್ತಾ ಇರ್ಲಿಲ್ಲ. ಅಂದ್ರೆ JDS ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ಈ ಸುಮಲತಾ ಅವರಿಗೆ ಇವ್ರ ಚಾಯ್ಸ್ ಅವ್ರಿಗೇನೆ, ಇವ್ರು ಹೇಳದವ್ರಿಗೇನೆ ಟಿಕೆಟ್ ಕೊಟ್ರು. ಈಗ ಮೇಲ್ಕೋಟೆ, ಶ್ರೀರಂಗಪಟ್ಟಣ ಇಲ್ಲೆಲ್ಲ ಅಲ್ಲಿ ಏನಾದ್ರೂ ಇವ್ರು ಗೆಲ್ಸಿದ್ದಿದ್ರೆ ಒಂದ್ ರೀತಿನಲ್ಲಿ ಪ್ರಬಲವಾಗಿ ಇವರು ಎಮರ್ಜ್ ಆಗ್ತಾ ಇದ್ರು, ಇವರೇ ಕ್ಯಾಂಡಿಡೇಟ್ ಆಗುವಂತ ಒಂದು ಸಾಧ್ಯತೆ ಇರ್ತಾ ಇತ್ತು. ಅದು ಆಗ್ಲಿಲ್ಲ. ಅದಕ್ಕೋಸ್ಕರನೇ ಬಿಜೆಪಿ JDS ಜೊತೆ ಮೈತ್ರಿ ಮಾಡ್ಕೊಳ್ತು ಅನ್ನುವಂತ ವಾಸ್ತವನ ಇವರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಚಾರ ಏನಂತಂದ್ರೆ, ಸುಮಲತಾ ಅವರು 2019 ಎಲೆಕ್ಷನ್ ಅಲ್ಲಿ ಗೆದ್ರು. ಆದ್ರೆ ಅವ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ದಾರೆ. ಶಿ ವಾಸ್ ಇಂಡಿಪೆಂಡೆಂಟ್ ಆನ್ ಓನ್ಲಿ ರೆಕಾರ್ಡ್ ಅಷ್ಟೇನೆ. ವಾಸ್ತವವಾಗಿ ಶಿ ವಾಸ್ ಎ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್, ಬಿಜೆಪಿ ಅಂಡ್ ಆಲ್ಸೋ JDS. ಯಾಕೆ ಅಂತಂದ್ರೆ, ಅಲ್ಲಿ ಯಾವ ತರ ಡ್ರಾಮಾಟಿಕ್ ಆಗಿ ಡೆವಲಪ್ಮೆಂಟ್ ಬಂತು ಅಂತಂದ್ರೆ, ಬಿಜೆಪಿ ಅವರು ಓಪನ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಅವ್ರು ಕ್ಯಾಂಡಿಡೇಟ್ ಹಾಕ್ಲಿಲ್ಲ ಬಿಜೆಪಿ ಅವರು ಸುಮಲತಾ ಅವ್ರ ಎದುರುಗಡೆ. ಯಡಿಯೂರಪ್ಪ ಅವ್ರು ಬಂದು ಅವರಿಗೆ ಓಪನ್ ಆಗಿ ಕ್ಯಾನ್ವಾಸ್ ಮಾಡಿದ್ರು. ಮೋದಿ ಅವರು ಮೈಸೂರಿನಲ್ಲಿ ಇವ್ರ ಹೆಸರು ಹೇಳಿ ಸುಮಲತಾ ಅವರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, JDS ಜೊತೆ ಮೈತ್ರಿ ಇದ್ರೂ ಕೂಡ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತು. ಮೊನ್ನೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಮ್ಮಿಂದಾನೆ ಅವ್ರು ಗೆದ್ದಿದ್ದು ಅಂತ. ಜೊತೆಗೆ JDS ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಕ್ಯಾಂಡಿಡೇಟ್ ಆಗಿದ್ರು, ಎ ಸೆಕ್ಷನ್ ಆಫ್ JDS ವರ್ಕ್ಡ್ ಫಾರ್ ಸುಮಲತಾ. ಇಷ್ಟೆಲ್ಲ ಸಪೋರ್ಟ್ ಇದ್ದಿದ್ರಿಂದ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಈಗ ಅವ್ರು ಯಾರು ಅವ್ರ ಸಪೋರ್ಟ್ ಬರಲ್ಲ ಈವಾಗಿನ ಎಲೆಕ್ಷನ್ ಅಲ್ಲಿ. ಹಾಗಾಗಿ ಏಕಾಂಗಿಯಾಗಿ ಸುಮಲತಾ ಗೆಲ್ಲೋದು ಇಟ್ಸ್ ಎ ವೆರಿ ವೆರಿ ಟಾಲ್ ಆರ್ಡರ್. ಈ ವಾಸ್ತವವನ್ನ ಸುಮಲತಾ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಸಾಕಷ್ಟು ಬುದ್ಧಿವಂತರಿದ್ದಾರೆ. ಆಮೇಲೆ ಕೆಲಸನೂ ಮಾಡಿದ್ದಾರೆ ಮಂಡ್ಯದಲ್ಲಿ. ಅವರು ಈಗ ಲೋಕಸಭಾದಲ್ಲಿ ಅವ್ರು ಮಾತಾಡಿದಂತಹ ಮಾತುಗಳು ಅಂದ್ರೆ ಸ್ಪೀಚಸ್ ಇದೆಲ್ಲ KRS ಪರವಾಗಿ ಮಾತಾಡಿದ್ದು ಇದೆಲ್ಲ ಬಹಳ ಚೆನ್ನಾಗಿದೆ. ಸರ್, ಫೈನಲಿ ಕುಮಾರಸ್ವಾಮಿ ಅವ್ರು ಏನಾದರೂ ಬಂದರೆ, ಅವ್ರು ಆರಾಮವಾಗಿ ಗೆದ್ದರೆ
ಅವರು ಮಂಡ್ಯಕ್ಕೆ ಇಷ್ಟು ವರ್ಷ ಏನೊಂದು ಮೈ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಮಂಡ್ಯ ಹೆಂಗಾಗ್ಬಿಟ್ಟಿದೆ ಅಂದರೆ 2 ಮಹಾನಗರಗಳ ನಡುವಿನ ಒಂದು ದೊಡ್ಡ ಹಳ್ಳಿ ಆಗ್ಬಿಟ್ಟಿದೆಯಲ್ಲ, ಅದನ್ನ ಏನಾದರೂ ಬದಲಾಯಿಸ್ತಾರೆ ಅಂತ ಅನ್ಸುತ್ತಾ? ಅವ್ರು ನಿಜವಾಗ್ಲೂ ಒಂದು ಮಂಡ್ಯನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ಅನ್ಸುತ್ತಾ, ಅಥವಾ ಒನ್ಸ್ ಅಗೇನ್ ಅದು ಜಾತಿ ರಾಜಕಾರಣ ಮತ್ತು ವ್ಯಕ್ತಿ ಆಧಾರಿತ ರಾಜಕಾರಣಕ್ಕೆ ಮತ್ತೆ ಸೀಮಿತ ಆಗುತ್ತೆ ಅಂತ ಅನ್ಸುತ್ತಾ? ಇಲ್ಲಿ ಕುಮಾರಸ್ವಾಮಿ ಅವರು ಮೊದಲನೇದಾಗಿ ಇಲ್ಲಿ ಗೆಲ್ಲಬೇಕಾಗಿದೆ. ಯಾಕೆಂದ್ರೆ ನಾವು ರಾಜಕೀಯದಲ್ಲಿ ಇದು ಯಾವ್ದನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಳ್ಳೋಂಗಿಲ್ಲ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರಲ್ಲದೆ ಇನ್ಯಾರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರ ಕುಟುಂಬ, ಅವ್ರ ತಂದೆಯವರಾಗ್ಬೋದು, ಅವ್ರ ಮಗ ಆಗ್ಬೋದು, ಅವರೆಲ್ಲರೂ ಸೋಲನ್ನ ಹೇಗೆ ಯಾವ್ಯಾವ ಸನ್ನಿವೇಶದಲ್ಲಿ ಆ ಸೋಲಿನ ರುಚಿಯನ್ನ ಕಂಡಿದ್ದಾರೆ ಅನ್ನೋದನ್ನ ನಾವು ನೋಡಿದ್ದೀವಿ. ಈಗ ಕುಮಾರಸ್ವಾಮಿ ಅವ್ರಿಗೂ ಅಷ್ಟೇನೆ, ಇಲ್ಲಿ ಏನಂತಂದ್ರೆ ಮಂಡ್ಯ ಅನ್ನೋದು ಕೇಕ್ ವಾಕ ಅಂತ ಕೇಳೋದು, ಕೇಕ್ ವಾಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಸ್ವಲ್ಪ ತುಂಬಾ ಕಷ್ಟಪಟ್ಟೇನೆ ಅವ್ರು ಗೆಲ್ಬೇಕಾದ ಪರಿಸ್ಥಿತಿ ಇದೆ. ಯಾಕೆ ಅಂತಂದ್ರೆ ಎಸ್, ಮಂಡ್ಯ ಈಸ್ ಸ್ಟ್ರಾಂಗ್ ಹೋಲ್ಡ್ ಆಫ್ ಜೆಡಿಎಸ್. ಅದು ಭದ್ರಕೋಟೆ ನಿಜ. ಅಲ್ಲಿನ ಜನಗಳಿಗೆ ಜೆಡಿಎಸ್ ಗೆ ಬೆಂಬಲಿಸಬೇಕು, ಜೆಡಿಎಸ್ ಬೇಕಾಗಿದೆ ಅವರಿಗೆ. ಆದ್ರೆ ಜೆಡಿಎಸ್ ಅಂತ ಬಂದಾಗ ಜೆಡಿಎಸ್ ಕುಟುಂಬದವರೇ ಯಾಕೆ ಆಗ್ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅಲ್ಲಿ. ಏನಂತಂದ್ರೆ ಜೆಡಿಎಸ್ ನಮಗ್ ಬೇಕು, ದೇವೇಗೌಡರು ಒಕ್ಕಲಿಗ ಸಮುದಾಯಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ, ಅವ್ರನ್ನ ನಾವು ಬೆಂಬಲಿಸಬೇಕು ಅನ್ನೋದು ಖಂಡಿತ ಅವ್ರ ಸೆಂಟಿಮೆಂಟ್ ಇದೆ. ಹಾಗಂತ ಅವ್ರ ಕುಟುಂಬದವರೇ ಬಂದ್ಬಿಟ್ರೆ ಕುಮಾರಸ್ವಾಮಿ ಅವರು, ಅವ್ರ ಮಗ ಇಲ್ಲ ಅವ್ರ ಅಣ್ಣನ ಮಗ ಹಿಂಗೆ ಆದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ. ಇದನ್ನ ಕುಮಾರಸ್ವಾಮಿ ಅವರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ 2019ರಲ್ಲಿನ ಪರಿಸ್ಥಿತಿ ಇದನ್ನೆಲ್ಲ ನೋಡ್ಕೊಂಡಾಗ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜನ ಸೋಲ್ಸಿದ ರೀತಿ ನೋಡಿದ್ರೆ ಇಲ್ಲಿ ಆ ಒಂದು ಸತ್ಯವನ್ನ ಇವರು ತಗೋಬೇಕಂದ್ರೆ ಆ ಮೆಸೇಜ್ ಅನ್ನ ತಗೋಬೇಕಾಗಿತ್ತೇನೋ ಅಂತ. ಅದ್ರ ಪಾರ್ಟಿ ಬೇಕಾಗಿದೆ ಅವರಿಗೆ, ಅದ್ರ ಕುಟುಂಬ ರಾಜಕಾರಣಕ್ಕೆ ಅಲ್ಲಿನ ಜನ ವಿರೋಧ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಅವ್ರಿಗೆ ಭರವಸೆ ಏನಿದೆ, ಫಸ್ಟ್ CS ಪುಟ್ಟರಾಜು ಅವ್ರನ್ನ ಅಭ್ಯರ್ಥಿ ಅಂತ ಪ್ರೊಜೆಕ್ಟ್ ಮಾಡಿದ್ರು, ಕೊನೆಗೆ ಇವರೇ ಬಂದಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಎ ಟ್ರಿಕ್ಕಿ ಪ್ರಪೋಸಿಷನ್ ಅಂತ ನನಗನ್ಸುತ್ತೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇನ್ನು ಇವತ್ತು ನೂರಾರು ಜನ ಅಂಬರೀಷ್ ಅಭಿಮಾನಿಗಳು ಬಂದಿದ್ರು. ಹಾಗಾದ್ರೆ ಅವ್ರ ತೀರ್ಮಾನ ಏನು ಫೈನಲಿ ಅನ್ನೋದನ್ನ ಈಗ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವ ಸೋಮಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸೋಮಶೇಖರ್ ಅವರೇ, ನಿಮ್ಮ ಜೊತೆಲಿ ನಾನು ಇದ್ದೆ ಇವತ್ತು. ಸರ್ ನಮಸ್ಕಾರ. ನಮಸ್ಕಾರ. ತಾವು ಏನು ತೀರ್ಮಾನಕ್ಕೆ ಬಂದ್ರಿ ಅಂಬರೀಷ್ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು? ಹೇಳಿ ಸರ್. ಸರ್ ಮೊದಲನೇದಾಗಿ ನಾನು ಅದಕ್ಕೆ ಮುಂಚಿತವಾಗಿ ಸನ್ಮಾನ್ಯ ಶಿವಶಂಕರ್ ಸಾಹೇಬರು ಮಾತಾಡ್ತಾ BJPಯ ವೋಟ್ ಬ್ಯಾಂಕ್ಸ್ ಬಗ್ಗೆ ಹೇಳಿದ್ರು. ಓಕೆ. ಸುಮಲತಾ ಅಂಬರೀಷ್ ಅವರು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಹ್ಯ ಬೆಂಬಲ ಕೊಟ್ಟ ನಂತರ ಏನೇನು ಬೆಳವಣಿಗೆ ಆಯಿತು, ಆ ಬೆಳವಣಿಗೆಯಲ್ಲಿ ಎಲ್ಲೋ ಅವರು ವಿಫಲರಾದ್ರೇನು ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತ ಮಾಡಿದ್ರು. ಮೊದಲನೇದನ್ನ ನಾನು ಅವ್ರು ಅಭಿನಂದಿಸ್ತೇನೆ. ಅವರೊಬ್ಬ ಪಕ್ಷೇತರ ಸಂಸದರಾಗಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಹಿರಿಯ ಪತ್ರಕರ್ತರು ಒಪ್ಕೊಂಡಿದ್ದಾರೆ. ಸುಮಾರು 3,300 ಕೋಟಿಗೂ ಹೆಚ್ಚು ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಕೆಲಸ ಆಗಿದೆ. ಆಸ್ ಪರ್ ಲೇಡಿ ಒಬ್ರು ಅದರಲ್ಲೂ ಇಂಡಿಪೆಂಡೆಂಟ್ MP ಆಗಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. 1999ರಲ್ಲಿ BJP 7 ವಿಧಾನಸಭಾ ಕ್ಷೇತ್ರಗಳಿಂದ ಪಡೆದಿದ್ದು ಕೇವಲ 8,000 ಮತಗಳು. ನಂತರ ನಡೆದಂತ 2004ರ ವಿಧಾನಸಭಾ ಚುನಾವಣೆಯಲ್ಲಿ 16,000 ಮತ. ನಂತರ ನಡೆದಂತ 2009ರ ವಿಧಾನಸಭಾ ಚುನಾವಣೆಯಲ್ಲಿ 37,000 ಮತ ತಗೊಂಡಿತ್ತು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ. ಮತ್ತೆ 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ, ಅಂಬರೀಷ್ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ, ಕಾಂಗ್ರೆಸ್ನ ಶಾಸಕರಾಗಿದ್ದಾಗ, ಆ ಸಂದರ್ಭದಲ್ಲೂ BJP ಪಡೆದಂತ 7 ವಿಧಾನಸಭಾ ಕ್ಷೇತ್ರದಿಂದ BJP ಪಡೆದಂತ ಒಟ್ಟು ಮತ 48,000. ಆದ್ರೆ 2019ರ ಲೋಕಸಭಾ ಸದಸ್ಯರಾಗಿ ಸುಮಲತಾ ಅಂಬರೀಷ್ ಅವರು ಆಯ್ಕೆ ಆದ್ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ, ಅದರಲ್ಲೂ BJPಗೆ ಸುಮಲತಾ ಅಂಬರೀಷ್ ಅವರು ಬಾಹ್ಯ ಬೆಂಬಲ ಕೊಟ್ಟ ಮೇಲೆ ಎಲ್ಲ 7 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು ಪಡೆದಿರುವ BJP ಒಟ್ಟು ಮತ 2,97,000 ಮತಗಳು. ನಿಜ, ಅದನ್ನ ಯಾರು ಅಲ್ಲಗಳಿತಾ ಇಲ್ಲ ಸೋಮಶೇಖರ್ ಅವರೇ, ಅದನ್ನ ಯಾರು ಅಲ್ಲಗಳಿತಾ ಇಲ್ಲ. ನಿಜ, ಆನೆ ಬಲವನ್ನ ತಂದ್ರು ತಮ್ಮ ರಾಜಕಾರಣಕ್ಕೆ ಮತ್ತೆ BJPಗೆ. ರೈಟ್. ಆದ್ರೆ ಅಲ್ಲಿ ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೊಂದು ಟಾಸ್ಕ್ ಕೊಟ್ಟಿದ್ರು, ಒಂದು 2-3 ಜನ MLAಗಳನ್ನಾದ್ರೂ ಅಲ್ಲಿ ಗೆಲ್ಲಿಸ್ಕೊಂಡಿದ್ರೆ, ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಟ್ರು ಗೆಲ್ಲಿಸ್ಕೊಳಕ್ ಸಾಧ್ಯ ಆಗ್ಲಿಲ್ಲ. ಈಗಲಾದ್ರೂ ಅವ್ರು ಗೆಲ್ಲಿಸ್ಕೊಂಡಿದ್ರೆ ಅವ್ರಿಗೆ ಲೋಕಸಭಾ ಅದೇ ತಪ್ಪು ಮಾಹಿತಿ ಮೇಡಮ್, ಅದೇ ತಪ್ಪು ಮಾಹಿತಿ. ಅವ್ರು ಕೇಳಿದವ್ರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿರಲಿಲ್ಲ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಚ್ಚಿದಾನಂದ್ ಅವ್ರಿಗೆ ಬಿಟ್ರೆ ಉಳಿದೆಲ್ಲವರು BJP ಅಭ್ಯರ್ಥಿಗಳೇ. ಆದರೂ ಕೂಡ ಸುಮಲತಾ ಅಂಬರೀಷ್ ಅವರು 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರವಾಸ ಮಾಡಿ BJP ಮತಗಳನ್ನು ಹೆಚ್ಚಿಸಿದ್ರು.
ಆದ್ರೆ ಇವತ್ತೇನಾದ್ರೂ ಬಿಜೆಪಿಯಿಂದ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಅಂಬರೀಶ್ ಅವರು ಸಂಪಾದಿಸಿದ ಕಾಂಗ್ರೆಸ್ ಮತಗಳು ಏನು ಅಂಬರೀಶ್ ಅವರು ಸತತ 3 ಬಾರಿ ಸಂಸದರಾಗಿ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಭದ್ರಕೋಟೆಯನ್ನು ಕಟ್ಟಿದ್ರು. ನಾನು ಇವತ್ತು ಒಬ್ಬ ಕಾಂಗ್ರೆಸ್ನಲ್ಲಿ ಇದ್ದಂಥವನು, ಈಗಲೂ ಕೂಡ ನಾನು ಕಾಂಗ್ರೆಸ್ಸಲ್ಲೇ ಇದ್ದಂಥವನು. ನನಗೆ ಗೊತ್ತಿಳಿದಿರುವ ಹಾಗೆ ಕಾಂಗ್ರೆಸ್ಸಲ್ಲೂ 50% ಮತಗಳು ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದರೆ ಬರ್ತಾ ಇತ್ತು. ಅದ್ರ ಜೊತೆಗೆ ರೈತ ಸಂಘ, ಇವತ್ತು ರೈತ ಸಂಘದ ಕಾರ್ಯಕರ್ತರ ಸಭೆಯಲ್ಲಿ ನೇರವಾಗಿ ಶಾಸಕ ದರ್ಶನ್ ಪುಟಾಣಿ ಅವರಿಗೆ ಅವರ ಕಾರ್ಯಕರ್ತರು ಹೇಳಿದ್ದಾರೆ, ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡೋದಾದ್ರೆ ನಮ್ಮ ಬೆಂಬಲ ಸುಮಲತಾ ಅಂಬರೀಶ್ ಅವ್ರಿಗೆ ಅಂತೇಳಿ ದರ್ಶನ್ ಪುಟಾಣಿ ಅವರಿಗೆ 1 ತಿಂಗಳ ಹಿಂದೆ ನಡೆದಂಥ ಕಾರ್ಯಕರ್ತರ ಸಭೆಯಲ್ಲಿ ರೈತ ಸಂಘದವ್ರು ಹೇಳಿದ್ದಾರೆ. ಯಾಕೆಂದರೆ ಇವತ್ತು ಸತತವಾಗಿ 2 ಸಕ್ಕರೆ ಕಾರ್ಖಾನೆಗಳು ನೆನೆಗುದಿಗೆ ಬಿದ್ದಿದ್ದಂಥ ಜ್ವಲಂತ ಸಮಸ್ಯೆ ಆದಂಥ 2 ಸಕ್ಕರೆ ಕಾರ್ಖಾನೆಗಳ ಪುನರಾರಂಭಕ್ಕೆ ನಮ್ಮ ಮಂಡ್ಯ ಸಂಸದರು ಬಹಳಷ್ಟು ಮುತುವರ್ಜಿ ವಹಿಸಿ 2 ಕಾರ್ಖಾನೆಗಳನ್ನು ಪ್ರಾರಂಭಿಸಿದ್ದಾರೆ. ಜೊತೆಗೆ KRS ಭದ್ರತೆ ವಿಚಾರದಲ್ಲಿ, ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ದಿಟ್ಟವಾದಂಥ ಹೋರಾಟವನ್ನು ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಜಿಲ್ಲೆಯ ಮತದಾರರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಈ ಬಾರಿ ಖಂಡಿತವಾಗ್ಲಿ ಬಿಜೆಪಿ ಟಿಕೆಟ್ ಸಿಕ್ಕಿದ್ರೆ 100% ಸುಮಲತಾ ಅಂಬರೀಶ್ ಅವರು ಮಂಡ್ಯದ ಪ್ರಪ್ರಥಮ ಬಿಜೆಪಿ ಸಂಸದರಾಗ್ತಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮೇಡಮ್. ಯಾಕೆ ಸಿಗ್ಲಿಲ್ಲ ಅನ್ಸುತ್ತೆ? ಈಗ ನೋಡಿ, ಬಿಜೆಪಿ ಆಗ್ಲಿ ವಿನ್ನಬಿಲಿಟಿ ನೋಡ್ತಾರೆ, ಗೆಲ್ತಾರ ಕೊಟ್ಟೆ ಕೊಡ್ತೀವಿ, ಹಿಂಗೆ ನಮಗೊಂದು ಸೀಟ್ ಎಕ್ಸ್ಟ್ರಾ ಬರುತ್ತಪ್ಪ, ಯಾಕೆ ಕೊಡಲ್ಲ? ಯಾಕೆ ಸಿಗ್ಲಿಲ್ಲ? ಅಲ್ವಾ ಮೇಡಮ್ ಅದೇ ದೃಷ್ಟಿಲೇ ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು, ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದ್ರೆ ನಿರಾಶವಾಗಿ ಗೆದ್ದು ಬರ್ತಾ ಇದ್ರು. ಕಾಂಗ್ರೆಸ್ ಮತಗಳನ್ನು ಎನ್ಕೇಜ್ ಮಾಡ್ತಾ ಇದ್ರು, ರೈತ ಸಂಘದ ಮತಗಳನ್ನು ಎನ್ಕೇಜ್ ಮಾಡ್ತಾ ಇದ್ರು, ಮತ್ತೆ ಬೇರೆ ಬೇರೆಯ ಜಿಲ್ಲೆಯ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅಂಬರೀಶ್ ಅವರಾಗ್ಬೋದು, ಸುಮಲತಾ ಅಂಬರೀಶ್ ಅವರಾಗಿರ್ಬೋದು, ಎಲ್ಲ ರೀತಿ ವರ್ಕೌಟ್ ಆಗ್ತಾ ಇತ್ತು. ಇವತ್ತು ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೆ ಅವರು ಶಿವಶಂಕರ್ ಸರ್ ಹೇಳಿದಾಗೆ ಅದು ಬಿಜೆಪಿ ಕೊಟ್ಟಿದ್ದ ಟಾಸ್ಕ್ ಅಲ್ಲ, ಅದು ಸುಮಲತಾ ಮೇಡಮ್ ಅವರೇ ತಗೊಂಡಿದ್ದ ಟಾಸ್ಕ್ ಅದು. ಸುಮಲತಾ ಮೇಡಮ್ ಅವ್ರಿಗೂ ಗೊತ್ತು, ಮಂಡ್ಯದಲ್ಲಿ ಅವತ್ತು ಬಾಹ್ಯ ಬೆಂಬಲ ಕೊಟ್ಟಾಗ ಬಿಜೆಪಿ ಗೆಲ್ಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಸುಮಲತಾ ಮೇಡಮ್ ಅವ್ರಿಗೂ ಗೊತ್ತಿತ್ತು. ಆದ್ರೂ ಅವರು ತುಂಬಾ ಟೊಂಕ ಕಟ್ಕೊಂಡು 7 ವಿಧಾನಸಭಾ ಕ್ಷೇತ್ರದಲ್ಲಿ ಪಡೆದಂತ ಅಭ್ಯರ್ಥಿಗಳ ಮತ ಸುಮಾರು 2,92,000 ಅಂದ್ರೆ ಅದು ಹುಡುಗಾಟದ ಮಾತಲ್ಲ ಮೇಡಮ್. ಸೋಮಶೇಖರ್ ಅವರೇ, ಈಗ ತಾವೆಲ್ಲರೂ ಹೇಳ್ತಿರೋದು ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿಲಿ ಅಂತ ಹೇಳಿ. ಅವ್ರು ಹೇಳಿದ್ದಾರೆ 3ನೇ ತಾರೀಕು ತನ್ನ ತೀರ್ಮಾನ ತಿಳಿಸ್ತೀನಿ ಅಂತ. ಒಂದು ವೇಳೆ ಅದು ವ್ಯತಿರಿಕ್ತವಾಗಿದ್ರೆ ತಮ್ಮ ನಡೆ ಏನು ಹೇಳಿ? ನೋಡಿ ಸರ್, ನಮ್ಮ ರಾಜಕೀಯ ಜೀವನ ಸಂಪೂರ್ಣವಾಗಿ 30 ವರ್ಷಗಳ ಕಾಲ ನನ್ನಂತೆ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಅಂಬರೀಷ್ ಕುಟುಂಬಕ್ಕಿದ್ದಾರೆ. ಅದರಲ್ಲೂ ಮಂಡ್ಯದಲ್ಲಿ ಅಂಬರೀಷ್ ಕುಟುಂಬಕ್ಕೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ. ಎಲ್ರಿಗೂ ಆ ಕುಟುಂಬದ ಜೊತೆ ಅವಿನಾಭಾವ ಸಂಬಂಧವಿದೆ. ಅವರು ಒಂದು ಸ್ಪರ್ಧೆ ಮಾಡಬೇಕು ಅನ್ನೋದು ಇವತ್ತೆಲ್ಲ ಬಂದಿದ್ದಂಥ ಬಹುತೇಕ ಎಲ್ಲರ ಅಭಿಪ್ರಾಯ. ಅವರು ಸ್ಪರ್ಧೆ ಮಾಡಬೇಕು. ಯಾಕೆ ಒಬ್ಬರು ಮಹಿಳಾ ಸಂಸದರಾಗಿ ಚೆನ್ನಾಗಿ ಕೆಲಸ ಮಾಡಿದ್ರು, ಅವ್ರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ, ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಯಾಕೆ ನಿಲ್ಬಾರ್ದು? ನೀವು ನಿಲ್ಲಿ. ಬಿಜೆಪಿ ಪಕ್ಷ ಟಿಕೆಟ್ ಕೊಟ್ಟಿದೆಯೋ, ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿಲ್ವೋ ಅದು ಬೇರೆ ಪ್ರಶ್ನೆ. ನೀವು ನಿಲ್ಲಿ ಅನ್ನೋ ಒತ್ತಡವನ್ನು ಹಾಕಿದ್ದಾರೆ. ಅವ್ರ ತೀರ್ಮಾನಕ್ಕಾಗಿ ಕಾಯ್ತಾ ಇದೀವಿ. ಅವ್ರೇನೇ ತೀರ್ಮಾನ ತಗೊಂಡ್ರು ನಮ್ಮ ಅಂಬರೀಷ್ ಅಭಿಮಾನಿಗಳ ಮತ್ತು ಅವರ ಕಾರ್ಯಕರ್ತರ ಮತ್ತು ಅವರ ಬೆಂಬಲಿಗರ ವಿಶ್ವಾಸಕ್ಕೆ ಧಕ್ಕೆ ಆಗದೆ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವ ನಂಬಿಕೆ ಇದೆ. ಅವ್ರ ತೀರ್ಮಾನಕ್ಕಾಗಿ ನಾವು ಕಾದು ಕುಳಿತಿದ್ದೀವಿ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತನಾಡಿದ್ದಕ್ಕೆ. ಏನಿರುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಸುಮಲತಾ ಅವರ ನಡೆ ಮೇಲೆ ಎಲ್ಲವೂ ನಿಂತಿರೋದು. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ